ವೆಲ್ಕಮ್ ಬ್ಯಾಕ್. ಪ್ರಯಾಗ್ರಾಜ್ನಲ್ಲಿ ಮತ್ತೆ ಪುಣ್ಯ ಸ್ನಾನ ಇದೀಗ ಆರಂಭವಾಗಿದೆ. ರಾತ್ರಿ 2 ಗಂಟೆ ಹೊತ್ತಿಗೆ ಅಲ್ಲಿ ಕಾಲ್ತುಳಿತ ಸಂಭವಿಸಿತ್ತು, ಅನೇಕರಿಗೆ ಗಾಯಗಳಾಗಿವೆ. ತ್ರಿವೇಣಿ ಸಂಗಮಕ್ಕೆ ನಾಗಾ ಸಾಧುಗಳು ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೆ ಪುಣ್ಯ ಸ್ನಾನ ಆರಂಭ ಆಗಿದೆ. ನಾಗಾ ಸಾಧುಗಳಿಂದ ಮೌನಿ ಅಮಾವಾಸ್ಯೆ ಸ್ನಾನ, ಅಖಾಡದ ಸಾಧು ಸಂತರಿಂದ ಅಮೃತ ಸ್ನಾನ. ತ್ರಿವೇಣಿ ಸಂಗಮಕ್ಕೆ ನಾಗಾ ಸಾಧುಗಳು ಎಂಟ್ರಿ ಕೊಟ್ಟಿದ್ದಾರೆ. ಈಗ ನಾಗಾ ಸಾಧುಗಳಿಂದ ಮೌನಿ ಅಮಾವಾಸ್ಯೆ ಸ್ನಾನ, ಕುಂಭಮೇಳದಲ್ಲಿ ಅಮೃತ ಸ್ನಾನ ಆರಂಭ ಆಗಿದೆ. ಮತ್ತೊಮ್ಮೆ ಈಗ ನೇರ ದೃಶ್ಯಾವಳಿಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಹೇಗೆ ಅಂತಂದರೆ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಎಲ್ಲ ಜನ ಒಂದೇ ಜಿಲ್ಲೆಯಲ್ಲಿ ಸೇರಿದರೆ ಹೆಂಗಿರುತ್ತೆ ಇವತ್ತಿನ ದಿವಸಕ್ಕೆ, ಆ ಥರ. ಈಗ ಪ್ರಯಾಗ್ರಾಜ್ನಲ್ಲಿ ಬರೋಬ್ಬರಿ 10 ರಿಂದ 15 ಕೋಟಿ ಜನ ಇದ್ದಾರಂತೆ. ಕರ್ನಾಟಕದ 7 ಕೋಟಿ, ಕೇರಳದ 3 ಕೋಟಿ, ತಮಿಳುನಾಡಿನ 7 ಕೋಟಿ, ಇದೆಲ್ಲ ಸೇರಿದರೆ ಹೆಂಗಿರುತ್ತೋ ಒಂದು ಜಿಲ್ಲೆಯಲ್ಲಿ ಪ್ರಯಾಗ್ರಾಜ್ನಲ್ಲಿದೆ. ಪ್ರಯಾಗ್ರಾಜ್, ಈ ಹಿಂದೆ ಅದರ ಹೆಸರು ಅಲಹಾಬಾದ್ ಅಂತಿತ್ತು. ರಾತ್ರಿ 2:30 ಸುಮಾರಿಗೆ ನೂಕುನುಗ್ಗಲು ಉಂಟಾಗುತ್ತೆ. ನೂಕುನುಗ್ಗಲು ಉಂಟಾಗುವಂಥ ಸಂದರ್ಭದಲ್ಲಿ ಈ ಥರ ದುರಂತ ಸಂಭವಿಸಿದೆ. ಈಗ ದೃಶ್ಯಾವಳಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ಮತ್ತೆ ನೋಡಿ, ಸಾಧುಗಳು, ಸಂತರು, ಮತ್ತೆ ಸಾಧುಗಳು ಸ್ನಾನ ಮಾಡೋದಕ್ಕೆ ಅವಕಾಶ ಮತ್ತು ಜನಸಾಮಾನ್ಯರು ಕೂಡ ಬೇರೆ ಬೇರೆ ಸಾಧುಗಳಿಗೆ ಮುಕ್ತ ಅವಕಾಶವನ್ನು ಅಲ್ಲಿ ಕೊಡಲಾಗಿದೆ. ಪ್ರತಿಯೊಬ್ಬರು ಬಂದು, ಸಿಖ್ಖರು ಕೂಡ ಬಂದು, ಅಲ್ಲಿ ಸಿಖ್ ಅಖಾಡ ಕೂಡ ಇದೆ. ಮೋಸ್ಟ್ಲಿ ಇದು ಸಿಖ್ ಅಖಾಡ ಥರ ಕಾಣ್ತಾ ಇದೆ ನನಗೆ. ಅಂದರೆ ಎಲ್ಲ ನೋಡಿ, ಈ ಕುಂಭಸ್ಥಾನ, ಕುಂಭಮೇಳ ಅನ್ನೋದು ಯಾಕೆ ಒಂದು ವಿಶೇಷತೆ ಅಂತಂದರೆ ಭಾರತ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬಿಡ್ತೀನಿ ನಿಮಗೆ. ನಮ್ಮಲ್ಲಿ ಈ ಮಠ, ಶಾಖಾ ಮಠ, ಯಾವ ಮಠ ಅಂತ ನಿಮ್ಮಲ್ಲಿ ಕೇಳ್ತಾರೆ ಕೆಲವರು. ಅದು ಮಠ ಫಾಲೋ ಮಾಡೋರು, ಪಂಥ ಫಾಲೋ ಮಾಡೋರು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ವೈಷ್ಣವ, ಶೈವ, ಹೀಗೆ ಬೇರೆ ಬೇರೆ ಪಂಥಗಳೆಲ್ಲ ಇರುತ್ತೆ. ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ದೇವಿ ಆರಾಧಕರು ಅವರನ್ನು ಶಾಕ್ತ ಪರಂಪರೆ ಅಂತ ಕರೀತಾರೆ. ಅವ್ರಿಗೆ ಯಾವುದಂದ್ರೆ ದೇವಿ, ಎಲ್ಲ ದೇವಿ, ದುರ್ಗಾ ಪರಮೇಶ್ವರಿ, ಭಗವತಿ, ಎಲ್ಲ ಕೂಡ ರಾಜ, ಹೀಗೆಲ್ಲ. ಭಾರತ ದೇಶದಾದ್ಯಂತ ಬೇರೆ 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 ಕಡೆಗಳಲ್ಲಿ 51 ಶಕ್ತಿಪೀಠ ಇದೆ. ಅವರು ಅದಕ್ಕೆ ನಡ್ಕೊಂಡಿರ್ತಾರೆ. ವೈಷ್ಣವ ಪಂಥ ಅಂತಂದರೆ ನಿಮ್ಗೆ ಗೊತ್ತಿದೆ, ಮಹಾವಿಷ್ಣು, ಕೃಷ್ಣ, ಚಾರ್ಧಾಮ ಅಂತಿದೆ. ಶೈವ ಪರಂಪರೆ ಅಂತಂದರೆ ಜ್ಯೋತಿರ್ಲಿಂಗ ಅಂತಿದೆ. ಆಮೇಲೆ ಅನೇಕ ಮುನಿಗಳು, ಸಿಖ್ ಪರಂಪರೆ, ನಾಗಾ ಸಾಧುಗಳು, ಅಘೋರಿಗಳು, ಅವ್ರದ್ದು ಅಖಾಡ ಬೇರೆ ಬೇರೆ. ಆದರೆ ಇಲ್ಲಿಗೆ ಅವರೆಲ್ಲರೂ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಗಂಗೆ ಎಲ್ಲರಿಗೂ, ಗಂಗೆ ಎಲ್ಲರಿಗೂ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಕೂಡ ಬರೋದಿಲ್ಲ. ಯುಟಿ ಖಾದರ್ ಅವರು ಕೂಡ ಮೊನ್ನೆ ಹೋಗಿ ಬಂದರು. ಆಮೇಲೆ ವಿದೇಶದಲ್ಲಿರುವಂಥ ಸ್ಟೀವ್ ಜಾಬ್ಸ್ ಪತ್ನಿ ಅವರೆಲ್ಲ ಬಂದರು. ಕ್ರಿಶ್ಚಿಯನ್ಸ್, ಎಲ್ಲರಿಗೂ. ನಮ್ಮ ಋಷಿಮುನಿಗಳು ಈ ಭಾರತ ದೇಶ ಇದೆಯಲ್ಲ, ಭಾರತ ದೇಶವನ್ನು ಒಂದು ಮನುಷ್ಯನ ಆಕಾರಕ್ಕೆ ಹೋಲಿಸ್ತಾರೆ. ಮನುಷ್ಯನ ಆಕಾರಕ್ಕೆ ಹೋಲಿಕೆ ಮಾಡಿಕೊಂಡೇ ಪ್ರತಿಯೊಂದನ್ನು ಕೂಡ ಅವರು ಬರೀತಾರೆ. ಇಡ, ಪಿಂಗಳ, ಸುಷುಮ್ನ ನಾಡಿ, ಇಡ,
ಇಡ, ಪಿಂಗಳ, ಸುಷುಮ್ನ ನಾಡಿ, ಗಂಗೆ, ಯಮುನೆ, ಸರಸ್ವತಿ. ಅಂದರೆ ನೀವು ನೋಡಿ, ಯಾವಾಗಲೂ ಉಸಿರಾಡ್ತಿರ್ಬೇಕಾದ್ರೆ ಈಗ ನೀವು ಉಸಿರಾಡಿ ನೋಡ್ಬೋದು. ನಿಮಗೆ ಒಂದು ಮೂಗು ಮಾತ್ರ ಕರೆಕ್ಟ್ ಫ್ಲೋ ಇರುತ್ತೆ, ಇನ್ನೊಂದು ಮೂಗು ಇರೋದಿಲ್ಲ. ಕೆಲವು ಸಮಯದ ನಂತರ ಅದು ಇನ್ನೊಂದು ಮೂಗಿಗೆ ಬರುತ್ತೆ. ಅಂದರೆ ಅದು ಆ ಮನುಷ್ಯ ಭಾರತವನ್ನು ಒಂದು ಮನುಷ್ಯನ ರೂಪದಲ್ಲಿ ನೋಡ್ತಾರೆ, ದೇಹವನ್ನು ಹಂಗೆ ನೋಡ್ತಾರೆ, ದೇಹವನ್ನು ಒಂದು ಬ್ರಹ್ಮಾಂಡದ ಪ್ರತಿರೂಪದಲ್ಲಿ ನೋಡ್ತಾರೆ. ಹಾಗೆಯೇ ಗಂಗೆ ಮತ್ತು ಯಮುನೆ ಕಾಣ್ತದೆ, ಸರಸ್ವತಿ ಕಾಣೋದಿಲ್ಲ. ಇಲ್ಲಿ ಸಂಗಮ ಆಗತ್ತೆ. ನಾಸಿಕಾ, ವಾರಣಾಸಿ, ಪ್ರಯಾಗ್ರ ಹಿಂಗೆಲ್ಲ ಇದೆ. ಅದು ಅರ್ಥ ಆಗೋರಿಗೆ ಅರ್ಥ ಆಗತ್ತೆ. ಅದು ಇರಲಿ. ಹಾಗಾಗಿ ಇದು ಭಾಳ ಮಹತ್ವವನ್ನು ಪಡ್ಕೊಂಡಿರ್ತದೆ. ಭಕ್ತರು ಅಸ್ವಸ್ಥರಾಗಿದ್ದಾರೆ, ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇದೆ, ಚಿಕಿತ್ಸೆ ಕೊಡಲಾಗ್ತಾ ಇದೆ, ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿದೆ. ಅನೇಕರು ಗಾಯಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿರಂತರವಾಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಯೋಗಿ ಆದಿತ್ಯನಾಥ್ ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. लगभग 8 से 10 करोड़ श्रद्धालु इस समय प्रयागराज के अंदर मौजूद है। से 2 बजे के बीच में अखाड़ा मार्ग पर, जहाँ पे अखाड़ों के अमृत स्नान के दृश्य से बैरिकेड्स भी किए गए थे, तो बैरिकेड्स को फांद करके आने में कुछ श्रद्धालु गंभीर रूप से घायल हुए हैं। आदरणीय प्रधानमंत्री जी का प्रातःकाल से ही उनके लगभग 4 बार प्रधानमंत्री जी ने हालचाल लिया है। माननीय गृह मंत्री जी ने, माननीय राष्ट्रीय अध्यक्ष भारतीय जनता पार्टी श्री JP नड्डा जी ने, माननीय गृह मंत्री श्री अमित शाह जी ने भी, और प्रदेश की माननीय राज्यपाल श्रीमती आनंदीबेन पटेल जी ने भी लगातार जानकारी लेकर के सभी के कुशल क्षेम और सकुशल स्नान कराने के बारे में निरंतर रिपोर्ट ले रहे हैं। हम लोगों की प्रातःकाल से ही श्रद्धालुजन जो भी आए हैं वे स्नान कर सकें, इसके लिए यहाँ पे उच्च स्तरीय बैठक भी चल रही है, जिसमें मुख्य सचिव भी हैं, DGP हैं, प्रमुख सचिव गृह हैं, मुख्यमंत्री कार्यालय के अपर मुख्य सचिव के साथ ADG लॉ एंड ऑर्डर के साथ साथ अन्य वरिष्ठ अधिकारीगण मौजूद हैं। प्रयागराज में हालात वर्तमान में नियंत्रण में हैं, लेकिन भीड़ का दबाव बहुत बना हुआ है। ಓಕೆ, ಇದರ ನಡುವೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಅಮೃತ ಸ್ನಾನ ಮತ್ತೆ ಆರಂಭ ಆಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳ ಸಂಗಮದಲ್ಲಿ ಕಾಲ್ತುಳಿತ ರಾತ್ರಿ 2ಕ್ಕೆ ಕಾಲ್ತುಳಿತ ಉಂಟಾಗಿತ್ತು. 2 ತಾಸಲ್ಲೇ ಎಲ್ಲವೂ ತಹಬದಿಗೆ ಬಂದಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದ ಯೋಗಿ ಸರ್ಕಾರ ಫಟಾಫಟ್ ಗಾಯಾಳುಗಳನ್ನು ಶಿಫ್ಟ್ ಮಾಡಿದ್ರು. ಭಾರೀ ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದೇ ಸಹಾಯವಾಣಿ ಸಂಖ್ಯೆಯನ್ನು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಅಗ್ನಿಶಾಮಕ ದಳ ಇರ್ಬೋದು, ಯಾರಾದರೂ ಅಲ್ಲಿ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಕಾಲ್ತುಳಿತ ರಾತ್ರಿ 2 ಗಂಟೆ ವೇಳೆಗೆ